ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 53ನೇ ತಿರುನಾಮ ಸ್ತವಿಷ್ಟಃ. ಸುನಂದನಾರ್ ಎಂಬ ಒಬ್ಬ ದೈವ ಭಕ್ತರಿದ್ದರು. ಅವರು ಹಿರಿಯರು ಹೇಳಿದಂತೆ ಆಗಾಗ ದೇವರ ದರ್ಶನಕ್ಕಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಿದ್ದರು. ನಮ್ಮ ಮನಸ್ಸು ಮತ್ತು ದೇಹ ಆರೋಗ್ಯವಾಗಿರಲೆಂದು ಹಿರಿಯರು ದ್ವಿಸೂತ್ರವನ್ನು ಪಾಲಿಸಬೇಕೆಂದು ಹೇಳುತ್ತಾರೆ. ಅದರಂತೆ ನಾವು ದಿನಕ್ಕೆ 2 ಬಾರಿ ಊಟ ಮಾಡಬೇಕು, ವಾರಕ್ಕೆ 2 ಬಾರಿ ದೇವಸ್ಥಾನಕ್ಕೆ ಹೋಗಬೇಕು, 15 ದಿನಕ್ಕೆ 2 ಬಾರಿ ಎಣ್ಣೆ ಸ್ನಾನ ಮಾಡಬೇಕು, ತಿಂಗಳ 2 ಏಕಾದಶಿಗಳಲ್ಲಿ ಉಪವಾಸ ಇರಬೇಕು. ಹಾಗೆ ವರ್ಷಕ್ಕೆ 2 ಬಾರಿ ಹರಳೆಣ್ಣೆ ಸೇವಿಸುವುದು ಮತ್ತು ಕನಿಷ್ಠ 2 ಬಾರಿ ಪುಣ್ಯಕ್ಷೇತ್ರಗಳಿಗೆ ಹೋಗುವುದು ಒಳ್ಳೆಯದೆಂದು ಉಪದೇಶಿಸಿದ್ದಾರೆ. ಈಗ ಸುನಂದನಾರ್ ಕಥೆಗೆ ಬರೋಣ. ಅವರು ಒಮ್ಮೆ ಕಾಂತಸ್ಥಳಿ ಎಂಬ ಪುಣ್ಯಕ್ಷೇತ್ರಕ್ಕೆ ಹೋದರು. ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನ ಪಡೆದು ಪ್ರಸಾದ ಸೇವಿಸಿದರು. ರಾತ್ರಿಯಾದ ಕಾರಣ ಮಲಗಲು ಜಾಗ ಹುಡುಕುತ್ತಿದ್ದಾಗ ಅವರಿಗೆ ಒಂದು ಧರ್ಮಶಾಲೆ ಕಾಣಿಸಿತು. ಆ ರಾತ್ರಿ ಅಲ್ಲೇ ಉಳಿಯಲು ಅವರು ತೀರ್ಮಾನಿಸಿದರು. ಗ್ರಾಮಸ್ಥರು ಆ ಧರ್ಮಶಾಲೆಯಿಂದ ದೂರವಿರಿ ಎಂದು ಸುನಂದನಾರರಿಗೆ ಎಚ್ಚರಿಸಿದರು. ಆದರೆ ಅವರು ಯಾರಿಗೂ ಹೆದರದೆ ಧರ್ಮಶಾಲೆಯ ಒಳಗೆ ಹೋದರು. ಬೆಳಗಾಯಿತು. ಸುನಂದನಾರರು ಸುರಕ್ಷಿತವಾಗಿರುವುದನ್ನು ಕಂಡು ಊರಿನವರಿಗೆ ಬಹಳ ಆಶ್ಚರ್ಯವಾಯಿತು. ಗ್ರಾಮಸ್ಥರು ಅವರ ಕಾಲಿಗೆ ನಮಸ್ಕಾರ ಮಾಡಿ ಆ ಧರ್ಮಶಾಲೆಯಲ್ಲಿ ನಡೆದ ಭಯಾನಕ ಘಟನೆಯ ಬಗ್ಗೆ ವಿವರಿಸಿದರು. ಹಿಂದೆ ಈ ಊರಿನಲ್ಲಿ ಭೀಮಮುಖ ಎಂಬ ರೈತನಿದ್ದನು. ಒಮ್ಮೆ ಕಾಡು ಪ್ರಾಣಿ ಒಬ್ಬ ವೃದ್ಧನನ್ನು ಎಳೆದುಕೊಂಡು ಹೋಗುತ್ತಿದ್ದರೂ ಭೀಮಮುಖನು ಶಕ್ತಿಶಾಲಿಯಾಗಿದ್ದು ಆ ವೃದ್ಧನನ್ನು ಕಾಪಾಡಲಿಲ್ಲ. ಇದನ್ನು ನೋಡಿದ ಮುನಿಯೊಬ್ಬರು ಅವನಿಗೆ ನೀನು ಪಿಶಾಚಿಯಾಗು ಎಂದು ಶಾಪ ನೀಡಿದರು. ಆದ್ದರಿಂದ ಆ ಪಿಶಾಚಿ ಧರ್ಮಶಾಲೆಗೆ ಬಂದವರನ್ನೆಲ್ಲ ತಿನ್ನುತ್ತಿತ್ತು. ಹೀಗಿರುವಾಗ ನೀವು ಮಾತ್ರ ಹೇಗೆ ಉಳಿಯಲು ಸಾಧ್ಯ ಎಂದು ಕೇಳಿದರು. ಸುನಂದನಾರರು, ನಾನು ಪ್ರತಿದಿನ ಭಗವದ್ಗೀತೆಯ ವಿಶ್ವರೂಪ ದರ್ಶನ ಯೋಗವನ್ನು ಓದುತ್ತೇನೆ ಮತ್ತು ದೇವರ ಮಹಾನ್ ರೂಪವನ್ನು ಮನಸ್ಸಿನಲ್ಲಿ ನೆನೆಸುತ್ತೇನೆ. ಆದ್ದರಿಂದ ನನಗೆ ಯಾವ ಅಪಾಯವೂ ಆಗಲಿಲ್ಲ ಎಂದು ಹೇಳಿದರು. ಅವರ ಮಾತುಗಳನ್ನು ಕೇಳಿದ ಆ ಪಿಶಾಚಿ ಓಡಿ ಬಂದು ಅವರ ಪಾದಗಳಿಗೆ ಬಿದ್ದು ಕಣ್ಣೀರಿಡುತ್ತಾ ನನ್ನ ಶಾಪವನ್ನು ದೂರ ಮಾಡಿ ಎಂದು ಬೇಡಿಕೊಂಡಿತು. ಸುನಂದನಾರರು ಸ್ತವಿಷ್ಟಾಯ ನಮಃ ಎಂದು ಜಪಿಸುತ್ತಾ ಆ ಪಿಶಾಚಿಯ ಮೇಲೆ ಪವಿತ್ರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರು. ಮರುಕ್ಷಣವೇ ಪಿಶಾಚಿಯ ರೂಪ ಕಳೆದು ಮತ್ತೆ ಮನುಷ್ಯನಾಯಿತು. ಮನುಷ್ಯನ ರೂಪ ಪಡೆದ ಭೀಮಮುಖನು ಸುನಂದನಾರರ ಪಾದಗಳಿಗೆ ಬಿದ್ದು ಭಕ್ತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿದನು. ಜನರು ಆಶ್ಚರ್ಯ ಪಡುವುದನ್ನು ಕಂಡು ಸುನಂದನಾರರು, ಸ್ತವಿಷ್ಟಃ ಎಂದರೆ ಇಡೀ ಜಗತ್ತನ್ನೇ ಆವರಿಸಿರುವ ದೇವರ ಮಹಾರೂಪ. ಆ ದೇವರ ಕೃಪೆಯಿಂದಲೇ ಈ ಮನುಷ್ಯನಿಗೆ ಶಾಪ ವಿಮೋಚನೆ ದೊರಕಿತು ಎಂದು ಹೇಳಿದರು. ವೇದಾಂತ ದೇಶಿಕರು ಹೇಳಿರುವಂತೆ ಭಗವಂತನ ಮೇಲಿನ ನಿಜವಾದ ಭಕ್ತಿ ಮನುಷ್ಯನಿಗೆ ಅಪಾರ ಧೈರ್ಯವನ್ನು ನೀಡುತ್ತದೆ. ಆಗ ಅವನು ಯಾರಿಗೂ ಹೆದರಬೇಕಾಗುವುದಿಲ್ಲ. ಆದರೆ ಭಗವಂತನನ್ನು ನಂಬದೇ ಇದ್ದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹೆದರಬೇಕಾದ ಪರಿಸ್ಥಿತಿ ಬರುತ್ತದೆ. ಭಗವಂತನ ಮೇಲಿರುವ ಇಂತಹ ಅಚಲ ವಿಶ್ವಾಸವು ಭಕ್ತನನ್ನು ಹೇಗೆ ರಕ್ಷಿಸುತ್ತದೆ ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆ. ನಾವು ಪ್ರತಿದಿನ ಸ್ತವಿಷ್ಟಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಸುತ್ತಮುತ್ತಲಿನ ಸಕಲ ಸಂಕಷ್ಟಗಳನ್ನು ದೂರ ಮಾಡಿ ನಮ್ಮನ್ನು ದುಷ್ಟ ಶಕ್ತಿಗಳಿಂದ ರಕ್ಷಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.